23 ರನ್ ಟಾರ್ಗೆಟ್ ಇಟ್ಕೊಂಡು ಆಗ್ಲೂ ಆಸೆಗಣ್ಣಿಂದ ನೋಡ್ತಾ ಇದ್ವು ಅಂತಂದರೆ ಅದೇ ಅಭ್ಯಾಸ ಆಗೋಗಿರೋದು ನಮಗೆ. ಈ 17 ವರ್ಷದಿಂದ 2008ರಿಂದ ಇದೇ ಆಸೆಗಣ್ಣಲ್ಲಿ 2008ರಲ್ಲಿ ಏನು ಆಸೆ ಇರಲಿಲ್ಲ ಅಂತ ಇಟ್ಕೊಳ್ಳಿ, 2009ರಿಂದ ಅಂತೂ ಅಟ್ಲೀಸ್ಟ್ ಒಂದು ಆಸೆ ಇಟ್ಕೊಂಡು ನೋಡ್ತಾನೆ ಇದ್ದೀವಿ. ಅಭ್ಯಾಸ ಆಗೋಗಿದೆ. ಇವತ್ತು ಒಂದು ಆಸೆಲೇ ನೋಡಿದ್ವಿ, ಬಟ್ ಗೆಲ್ಲೋ ಚಾನ್ಸು ಹೊರಟೋಯ್ತು. ಇವತ್ತಿನ ಮ್ಯಾಚ್ ಬಗ್ಗೆ ಮಾತಾಡೋಣ. ಹಲೋ, ಹಾಯ್, ನಮಸ್ಕಾರ. ಏನು ಮ್ಯಾಚ್ ಇವತ್ತು, ಏನು ಮಾತಾಡೋದು? ನಾವು ಒಂಥರ ಹೆಂಗನ್ನಿಸ್ತು ಅಂತಂದರೆ, ನನಗೆ ಪರ್ಸ್ನಲಿ ಮೊನ್ನೆ ಮ್ಯಾಚು ನಾವು ಕ್ವಾಲಿಫೈಯಿಂಗ್ ಆಡೋದ್ವಲ್ಲ ಚೆನ್ನೈ ಮೇಲೆ, ಆ ಮ್ಯಾಚಲ್ಲೇ ಏನೋ ಕಪ್ ಗೆದ್ಬಿಟ್ಟು ಒಂಥರ ಎಲ್ಲ ಆಗೋಗಿತ್ತು. ಇವತ್ತೇನೋ ಸುಮ್ಮನೆ ಒಂಥರ ಫಾರ್ಮಾಲಿಟಿಗೆ ಆಡ್ತಾ ಇರೋ ಥರ ಒಂದು ಬಾಡಿ ಲ್ಯಾಂಗ್ವೇಜು ಈ ಥರ ಕಾಣಿಸ್ತಾ ಇತ್ತು ನಮ್ಮ ಟೀಮ್ ಆಡಬೇಕಾದ್ರೆ. ಟಾಸ್ ಸೋತರು, ಮತ್ತೆ ಟಾಸ್ ಸೋತ್ಬಿಟ್ಟು ಬ್ಯಾಟಿಂಗ್ ಆಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಕರೆಕ್ಟ್ ಟೈಮಿಗೆ ವಿಕೆಟ್ ತೆಕ್ಕೊಂಡ್ಬಿಟ್ರು ರಾಜಸ್ಥಾನ್ ಅವರು. ಏನೇ ತಪ್ಪುಗಳು ಎಲ್ಲ ಮಾಡ್ಕೊಂಡು ಬಂದ್ರು ಅವರು, ಬಟ್ ವಿಕೆಟ್ ತೆಗೆಯೋದ್ರಲ್ಲಿ ಏನೂ ಕಮ್ಮಿ ಮಾಡಲಿಲ್ಲ. ಸೊ ಅಲ್ಲಿ ಮ್ಯಾಚು ನಮ್ಮದು ಕಾಲೆತ್ಕೊಂಡ್ಬಿಡ್ತು ಅಂತ ಹೇಳಬೇಕು. ಸೊ ಸ್ಕೋರ್ಗಳು ಅಂತ ಹಿಂಗೆ ಹೇಳ್ಬೇಕಂತ ಬಂದರೆ, ಇನ್ನೇನು ಕೊಹ್ಲಿ ಇವತ್ತು ಪಾಪ ತುಂಬ ಆಸೆ ಇಟ್ಕೊಂಡೇ ಒಳ್ಳೆ ಒಂದು ರಿಗರ್ ಅವ್ರ ಹತ್ರನೇ ಇದ್ದಿದ್ದು ನಾನು ನೋಡಿದ್ದಂಗೆ. ಇನ್ಯಾರೋ ಹೆಚ್ಚಿಗೆ ಏನು ತೋರಿಸಿಲ್ಲ. ಕೊಹ್ಲಿ ಆಡ್ಬೇಕಾದ್ರೆ ಒಂದು ನಂಬಿಕೆ ಇತ್ತು, ಬಟ್ ವಿಕೆಟ್ಸ್ ಹೋದ್ಮೇಲೆ ಆ ಮನುಷ್ಯ ಅದು ಏನು ರೋಮನ್ ಪಾವಲ್ ಎಲ್ಲಿ ನೋಡಿದ್ರು ಫೀಲ್ಡ್ ಫುಲ್ಲು ಆ ಮನುಷ್ಯನೇ ಇದ್ದ. ನಂಗೆ ಎಲ್ಲ ಕಡೆ 4 ಕ್ಯಾಚ್ ಹಿಡಿದು ಇವತ್ತು. ಆವಾಗಲೇ ಆಸೆ ಹೊರಟೋಯ್ತು. ಎಲ್ಲ ಕರೆಕ್ಟ್ ಟೈಮ್, ಒಂಥರ ರೆಗ್ಯುಲರ್ ಇಂಟರ್ವೆಲ್ ಅಲ್ಲಲ್ಲಿ ವಿಕೆಟ್ಗಳು ಬಂತು. ಸೊ ಆ ಕಾರಣಕ್ಕೆ ಹೈ ಸ್ಕೋರ್ ಅಂತೂ ಬರಲಿಲ್ಲ. 200 ರನ್ಗಿನ್ನ ಕಮ್ಮಿ ಹೊಡೆದ್ಬಿಟ್ಟು ಗೆಲ್ಲೋ ಆಸೆ ಈಗಿರೋ ಫಾರ್ಮ್ಯಾಟಲ್ಲಿ ಇಂಪ್ಯಾಕ್ಟ್ ಪ್ಲೇಯರಲ್ಲಿ ನಾವು ಎಕ್ಸ್ಪೆಕ್ಟು ಮಾಡೋಕ್ಕಾಗಲ್ಲ. ನ್ಯಾಚುರಲಿ ಅದೇ ಥರನೇ ಎಷ್ಟೇ ಅವ್ರದ್ದು ವಿಕೆಟ್ಸ್ ಎಲ್ಲ ತೆಗೆದ್ರೂ, ಏನೇ ತೆಗೆದ್ರೂ ಆರಾಮಾಗಿ ಮ್ಯಾಚ್ ಹೋಯ್ತು ಅಂತಲೇ ಹೇಳಬೇಕು. ಸೊ ಬಟ್ ಆರ್ ಎಷ್ಟು ಡಿಸರ್ವಿಂಗು ಅಂದರೆ ಖಂಡಿತ ಅವರು ಡಿಸರ್ವಿಂಗ್ ಟೀಮೇನೆ. ಅವ್ರು ಆಡಿದ ಮಟ್ಟ, ಅವ್ರು ಆಡಿದ ಲೆವೆಲ್ಲು ಸೆಟ್ ಮಾಡಿದ್ದು, ಈ ಸಲ ಸಂಜು ಸ್ಯಾಮ್ಸನ್ ಕ್ಯಾಪ್ಟನ್ಸಿ ಮತ್ತು ಲೀಡಿಂಗ್ ಫ್ರಮ್ ದ ಫ್ರಂಟು, ಆ ಮನುಷ್ಯ ಆಡ್ತಾ ಇದ್ದಿದ್ದ ರೀತಿ. ಜಾಸ್ ಬಟ್ಲರ್ ಇರಲಿಲ್ಲ, ಜಾಸ್ ಬಟ್ಲರ್ ಹಾಕಿ ಕೊಟ್ಟಿದ್ದ ಮೇಲ್ಪಂಕ್ತಿ, ಇದನ್ನೆಲ್ಲ ಮುಂದುವರ್ಸ್ಕೊಂಡೇ ಇವತ್ತು ಒಂಥರ ಚೆನ್ನಾಗೇ ಆಡಿದ್ರು ಅಂತ ಹೇಳಬೇಕು. ವಿಕೆಟ್ಗಳು ಕಳ್ಕೊಂಡ್ರು ಅವರು. ಯಶಸ್ವಿ ಜೈಸ್ವಾಲ್ ಒಳ್ಳೆ ಟೈಮಲ್ಲಿ ಕರೆಕ್ಟಾಗಿ ಫಾರ್ಮಿಗೆ ಬಂದು ಆಡಿದ್ರು. ಆಮೇಲೆ ಆ ಮನುಷ್ಯ TKC ಅಂತ, ಟಾಮ್ ಕೋಲರ್ ಕ್ಯಾಡ್ಮೋರ್ ಅಂತೆ. ಸೊ ಈ ಮನುಷ್ಯ ಅವ್ರು ಆಡಿದ್ದು ಸಖತ್ ಓಪನಿಂಗೇನೆ ಬಂತು ಆ್ಯಕ್ಚುಲಿ. ನಮ್ಮದು ಕ್ಯಾಚ್ಗಳು ಬಿಟ್ಟಿದ್ದು ಎಲ್ಲ ಸರಿ. ಇದ್ರ ಬಗ್ಗೆ ಎಷ್ಟು ಮಾತಾಡಿದ್ರು ಏನು ಪ್ರಯೋಜನ ಏನಿಲ್ಲ. ಸೊ ಒಂಥರ ದುಃಖ, ಬೇಜಾರು, ಏನು ಮಾಡೋಕ್ಕಾಗಲ್ಲ. ನಾವು ಆಡಿದ ರೀತಿ ಈ ಸೀರೀಸಲ್ಲಿ ಅಥವಾ ಈ ಸೀಸನ್ನಲ್ಲಿ ಆಡಿದ ರೀತಿಗೆ ಇಷ್ಟು ಬಂದಿದ್ದೆ ಹೆಚ್ಚು ಅನ್ನೋದು ಎಲ್ಲ ಕಡೆ ಕೇಳಿ ಬಂದೇ ಬರುತ್ತೆ. ನಾವು ಮತ್ತು ಮುಂದಿನ ವರ್ಷ ನೋಡೋಣ ಅನ್ನೋದು ನಮ್ಗೆ ಅಭ್ಯಾಸ ಆಗೇ ಹೋಗ್ಬಿಟ್ಟಿದೆ. ಸೊ ಅದೇ ಆಸೆಲಿ ನೋಡ್ತೀವಿ. ಬಟ್ ಬೇಜಾರಾಗೋವಂಥ ವಿಷಯಗಳು ತುಂಬ ಇದೆ. ನಾನು ಎಷ್ಟೊಂದು ವೀಡಿಯೋಗಳು ನಾನು ಮಾಡಿದ್ದೀನಿ. ಸೋತಿರೋ ಮ್ಯಾಚ್ಗಳ ಬಗ್ಗೆ ಮಾತಾಡಿರೋದು, ಅದರಲ್ಲಿ ಫ್ರಸ್ಟ್ರೇಷನಲ್ಲಿ ಬೈದಿರೋದು ಎಲ್ಲ ಇದ್ದಾವೆ. ಸೊ ಅದಾಗ ನೋಡಿ. ಸ್ಟಾರ್ಟಿಂಗ್ ಫ್ರಮ್ ಆಕ್ಷನ್ನಲ್ಲೇ ಹೋಗಿತ್ತು ನಮ್ದು ಆಲ್ಮೋಸ್ಟ್ ಅರ್ಧ ಸೀರೀಸ್. ಈ ಟೀಮ್ನ ಇಟ್ಕೊಂಡು ಗೆಲ್ತೀವಿ ಅನ್ನೋ ಆಸೆ ಇಟ್ಕೊಳ್ಳೋದೇ ಒಂದು ದೊಡ್ಡ ಒಂಥರ ಮಹಾಪರಾಧ ಅನ್ನೋ ಥರ. ಕೊಹ್ಲಿ ಆ ಮನುಷ್ಯನ ಆಡೋ ರೀತಿಗೆ, ಆ ಮಟ್ಟಕ್ಕೆ ಒಂದು ಕಪ್ ಈ ಥರದ್ದು ಬೇಕೇ ಬೇಕು. ಅದೊಂಥರ ಒಂದು ವ್ಯಾಕ್ಯೂಮ್ ಥರನೇ ಕ್ರಿಯೇಟ್ ಆಗಿದೆ. ಬೇರೆ ಎಲ್ಲ ಕ್ರಿಕೆಟರ್ಸು ಯಾರ್ಯಾರೋ ಎಲ್ಲ ತಗೊಂಡ್ರು, ಬಟ್ ಕೊಹ್ಲಿ ಕಾಂಟ್ರಿಬ್ಯೂಟ್ ಮಾಡಿರೋ ರೀತಿಗೆ ಮನುಷ್ಯಂಗೆ ತುಂಬ ಬೇಜಾರಂತ ಆಗಿರುತ್ತೆ, ಡಿವಾಸ್ಟೇಟ್ ಆಗಿರ್ತಾರೆ ಇವತ್ತು ಡೆಫಿನೆಟ್ಲಿ. ಎಲ್ಲಕ್ಕಿಂತ ಬೇಜಾರಾಗಿದ್ದ ಆ ಮ್ಯಾಕ್ಸ್ವೆಲ್ ಆಟ. ಅದೇನು ಮ್ಯಾಕ್ಸ್ವೆಲ್ಲು, ಅದೇನೋ ಅಂಥ ಟೈಮಲ್ಲಿ ಕ್ರೂಷಿಯಲ್ ಗೇಮು, ಫಸ್ಟ್ ಬಾಲೇ ಬಂದು ಬೀಸ್ತಾರೆ, ಮತ್ತು ಅದೇ ತಪ್ಪುಗಳು. ಇವತ್ತು ಅಪ್ದೇ ಆರ್ಡರ್ ಬೇರೆ ಬಂದಿದ್ದು ದಿನೇಶ್ ಕಾರ್ತಿಕ್ಕಿನ ಮುಂಚೆ. ಏನೋ ಬೇಜಾರಾಯ್ತು. ಆ ಮನುಷ್ಯ ಆಡಿದ ರೀತಿಗಂತೂ ಪ್ರಯೋಜನವೇ ಇಲ್ಲ. ಮುಂದಿನ ವರ್ಷ ಎಲ್ಲ ಫ್ಲಶ್ ಔಟ್ ಆಗೋಗುತ್ತೆ ಪೂರ್ತಿ ಟೀಮು, ಮತ್ತು ರಿಯಾಕ್ಷನು. ಮ್ಯಾಕ್ಸ್ವೆಲ್ ಇಟ್ಕೊಂಡ್ರೆ ಮತ್ತೆ ಸೂಯಿಸೈಡು. ಯಾರ್ಯಾರನ್ನ ರಿಟೈನ್ ಮಾಡ್ತಾರೆ ಏನೋ ಅನ್ನೋದು ಗೊತ್ತಿಲ್ಲ. ಫ್ಯಾಫ್ಡು ಮತ್ತು ಕ್ಯಾಪ್ಟನ್ಸಿ ಕಂಟಿನ್ಯೂ ಮಾಡೋದು ನನ್ನ ಮಟ್ಟಿಗೆ ಡೌಟೇನೆ. ಕೊಹ್ಲಿ ಇರ್ತಾರೆ. ಕೊಹ್ಲಿ ಮತ್ತು RCB ಅನುಬಂಧ ನಂಟು ಬಿಡೋಕ್ಕೆ ಚಾನ್ಸೇ ಇಲ್ಲ. ಕೊಹ್ಲಿ ಜೊತೆ ರಜತ್ ಪತಿದಾರ್ ಇವತ್ತು ಆಡಿದ್ದು ಹೇಗೆ, ಪಾಪ ಮನುಷ್ಯ ಎಲ್ಲರೂ ಹೋಗ್ತಾಯಿದ್ರು ಒಂದು ಒಳ್ಳೆ ಪಾಸಿಟಿವ್. ಬಟ್ ಆ ಮನುಷ್ಯನ ವಿಕೆಟನ್ನು ಬ್ಯಾಡದೇ ಇರೋ ಟೈಮಲ್ಲಿ ಹೊರಟೋಯ್ತು. ಏನು ಮಾಡೋಕ್ಕಾಗಲ್ಲ. ಸೊ ಇದರಲ್ಲಿ ಜೊತೆಗೆ ಮಧ್ಯೆ ಒಂದೊಂದು ಸಣ್ಣ ಕಾಂಟ್ರವರ್ಸಿಗಳು ಬೇರೆ. ದಿನೇಶ್ ಕಾರ್ತಿಕ್ಕು ಔಟ್ ಆಗಿದ್ದರು, ಅದನ್ನು ಔಟ್ ಇಲ್ಲ ಅಂತ ಬಂದಿದ್ದು. ಇವೆಲ್ಲ ನ್ಯಾಚುರಲ್ ಆಗುತ್ತೆ. ನಮಗಾದಾಗ ನಾವು ಹೌದು ಹಾಗೆ ಆಗುತ್ತೆ ಅಂತೆಲ್ಲ ಯೋಚನೆ ಮಾಡಿದ್ವಿ. ಬೇರೆ ಅಗೇನ್ಸ್ಟ್ ಆಪೋಸಿಟ್ ಟೀಮ್ ಅವ್ರಿಗಾದಾಗ ಒಂಥರ ಸಿಟ್ಟು ಬರುತ್ತೆ. ಇವತ್ತು ಹಾಗೆ ಆಗಿದ್ದು. ಒಟ್ಟು ಒಂಥರ ಹೋಗಿದ್ದು ಎಲಿಮಿನೇಟರಲ್ಲಿ ಮತ್ತು ಎಲಿಮಿನೇಟ್ ಆಗಿದ್ದು ಬೇಜಾರೆ. ಈಗ ಉಳ್ಕೊಂಡಿರೋದು RR, SRH, KKR. ನನಗೆ ಗೊತ್ತಿರೋಂಗೆ SRH ಮತ್ತೆ ಪುಟಿದ ಹೇಳೋ ಚಾನ್ಸಸ್ ಇದೆ. RRಗೆ ಹೊಡೆದ್ರು ಹೊಡಿಬೋದು. ಬಟ್ ಫೈನಲ್ಸಲ್ಲಿ KKR ಸಿಕ್ಕಾಪಟ್ಟೆ ಸ್ಟ್ರಾಂಗಾಗಿ ಕಾಣಿಸ್ತಿದ್ದಾರೆ. ಏನಾಗುತ್ತೋ ಮುಂದೆ ನೋಡೋಣ. ನಾವು ಹೀಗೆ ಮುಂದಿನ ಸೀಸನ್ವರೆಗೂ ಮತ್ತೆ
ಕಾಯಲೇಬೇಕಾದಂಥ ಪರಿಸ್ಥಿತಿ ಅಭ್ಯಾಸ ಆಗಿದೆ. ನೋಡ್ತಾ ಇರೋಣ, ಹೀಗೆ ಸಪೋರ್ಟ್ ಹೀಗೆ ಮುಂದುವರಿಸ್ತಾ ಇರಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಬಾಯ್.